ನೋಡಿ ಸರ್, ಇದು 1 ಎಕರೆ 24 ಕುಂಟೆ, ಒಂದೇ ಸರ್ವೆ ನಂಬರ್. ಇದು ಜಾಗ ಬಾಕ್ಷಾಗಿ ಸ್ಕ್ವೇರ್ ಆಗಿದೆ ನೋಡಿ. ಇದೇ ಜಾಗ ಒತ್ತಿರೋದು. ಒಳ್ಳೆ ಜಾಗ, ರೆಡ್ ಮಣ್ಣು, ತುಂಬ ಚೆನ್ನಾಗಿದೆ. ಲೀಗಲ್ ಡಾಕ್ಯುಮೆಂಟು ಪರ್ಚೇಸ್ ಮಾಡಿರೋಂಥ ಜಾಗ ಇದು ನೋಡಿ. ಹಿಂಗೆ ಬಂದು ಈ ಕಡೆಗೆ ಹಿಂಗೆ ಬತ್ತು, ಹಿಂಗೆ ಬಂದು ನೀಲಗಿರಿ ತೋಟ ಕಟ್ಕೊಂಡು ಇದು ಮುಂದುಗಡೆ ಪ್ರಿಂಟು 35 ಕುಂಟೆ, 2 ಸರ್ವೆ ನಂಬರ್ ಆಯಿತು. 1 ಎಕರೆ 28 ಕುಂಟೆ, ಇದು 35 ಕುಂಟೆ. ಇದೇ ಜಾಗ ನೋಡಿ. ಈ ಖಾಲಿ ಬಿದ್ದಿರೋದು ಏನು ಜಾಗ ಐತೆ ಹಿಂಗೇ. ಇದು 35 ಕುಂಟೆ ಸರ್ವೆಲಾಗಿ ಅದ್ಬಸ್ತೆಲ್ಲ ಆಗ್ಬಿಟ್ಟೈತೆ. ಕೆಳಗಡೆ ಇನ್ನೂ ಸರ್ವೆ ಇಲ್ಲ, ಅದ್ಬಸ್ಗೆ ಆಗೈತೆ. ಮುಂದುಗಡೆ ಪ್ರಿಂಟು 35 ಕುಂಟೆ, ಹಿಂದ್ಗಡೆದು 1 ಎಕರೆ 24 ಕುಂಟೆ, 2 ಸರ್ವೆ ನಂಬರು. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಮಳವಳ್ಳಿ ಕೇವಲ ಬರೀ 12 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ ಇದು. ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟು ರೋಡ ಜಮೀನಲ್ಲಿ ಇಡೋ ಮಾಡಿದ್ದೀನಿ ನೋಡಿ. ಈ ರಸ್ತೆಗಿರುವಂಥ ಜಾಗ ಇದೇ ರಸ್ತೆ ನೋಡಿ. ಇದು ಮುಂದುಗಡೆ ಪ್ರಿಂಟು ಮಿನಿಮಮ್ಮು 30 ರಿಂದ 35 ಅಡಿ ರಸ್ತೆ ಎಂಟ್ರೆನ್ಸ್ ಮಾತ್ರ ಅಷ್ಟೇ ಇರೋದು. ಇದು ನೋಡಿ, ಎಂಟ್ರೆನ್ಸು 30 ರಿಂದ 35 ಅಡಿ, 40 ಅಡಿ ಒಳಗಡೆ ಎಂಟ್ರೆನ್ಸ್ ಮಾತ್ರ. ಇದು ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ವಾಟರ್ ಬ್ಯಾಟ್ರೆಲ್ಲ ಚೆನ್ನಾಗಿದೆ. ಊರಿಂದ 3/4 ಕಿಲೋಮೀಟ್ರಿಂದ 1 ಕಿಲೋಮೀಟ್ರು, ಮಳವಳ್ಳಿಯಿಂದ 12 ಕಿಲೋಮೀಟ್ರು. ಇದೇ ಜಾಗ ನೋಡಿ. ಹಿಂದ್ಗಡೆ ತುಂಬ ಬಾಕ್ಷಾಗಿ ಸ್ಕ್ವೇರ್ ಆಗಿದೆ. ಮುಂದ್ಗಡೆ ಪ್ರಿಂಟ್ ಅಂತೂ ಸ್ವಲ್ಪ ಕಮ್ಮಿ ಬರ್ತದೆ, 35 ಕುಂಟೆ. ಹಿಂದ್ಗಡೆ 1 ಎಕರೆ 24 ಕುಂಟೆ. ಗೋಗೆ ನೀಲಗಿರಿ ಕಟ್ಕೊಂಡು ನೀಲಗಿರಿಗೆ ಹೊರಗಡೆ ಒಂದು ಸಾಲು ಹೋಗುತ್ತಾ. ಧಾರವಾಡ ಪಾಯಿಂಟು ಮುಂದ್ಗಡೆ ಪ್ರಿಂಟು 35 ರಿಂದ 40 ಅಡಿ ಸಿಕ್ಕುತ್ತಾ. ಇದೇ ರಸ್ತೆಗಿರುವಂಥ ಜಾಗ.